ಪ್ರಶ್ನೆ ಚತುರ್ಥಕ ವಿಚಲನೆ. ಫೈಂಡ್ ಕ್ವಾರ್ಟೈಲ್ ಡಿವಿಯೇಷನ್ ಫ್ರಮ್ ದ ಫಾಲೋವಿಂಗ್ ಡಾಟಾ. ಕ್ಲಾಸ್ ಇಂಟರ್ವಲ್ಸ್ 391 to 410, 411 to 430. ಆಮೇಲೆ ಕ್ಲಾಸ್ ಇಂಟರ್ವಲ್ಸ್ ಜೊತೆಗೆ ಫ್ರೀಕ್ವೆನ್ಸಿ 6 to 12 ಎಕ್ಸೆಟ್ರಾ. ಈಗ ನಾವು ಕ್ವಾರ್ಟೈಲ್ ಡಿವಿಯೇಷನನ್ನು ಹೇಗೆ ಕಂಡುಹಿಡಿಯೋದಂತ ನೋಡೋಣ. ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಸ್ ಮತ್ತು ಫ್ರೀಕ್ವೆನ್ಸೀಸನ್ನು ಟೇಬಲ್ ರೂಪದಲ್ಲಿ ಬರೆದುಕೊಂಡಾಗ ಕ್ಲಾಸ್ ಇಂಟರ್ವಲ್ಸ್ ಒಂದು ಕಡೆ, ಆಮೇಲೆ ಫ್ರೀಕ್ವೆನ್ಸೀಸ್ ಒಂದು ಕಡೆ. ನಾವು ಮೀನ್, ಮೀಡಿಯನ್ ಮೋಡ್ನಲ್ಲಿ ಮಾಡ್ತೀವಲ್ಲ, ಫ್ರೀಕ್ವೆನ್ಸೀಸನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು. 6 + 2 8, 8 + 12 20, 20 + 29 49, 49 + 32 is 81, 81 + 10 91, 91 + 2 93, 93 + 2 95. That is our n value. ಫ್ರೀಕ್ವೆನ್ಸಿ ಟೋಟಲ್ n = 91. ಇವಾಗ ಸಿ ಎಫ್ ಅನ್ನು ತೆಕ್ಕೊಳ್ಬೇಕು. ಸಿ ಎಫ್ ಟೇಬಲ್ನ ನೋಡಿ. ಸಿ ಎಫ್ ಕ್ಲಾಸ್ ಇಂಟರ್ವಲ್ ಏನಿದೆ 391 to 550. ಇದು ಏರಿಕೆ ಕ್ರಮದಲ್ಲಿದೆ, ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿದೆ. ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿದ್ದಾಗ ನಾವೇನು ಸಿ ಎಫ್ ಟೇಬಲ್ನ ಹೆಂಗೆ ಮಾಡ್ಕೊಳ್ತೀವಿ ನೋಡಿ. 6ಗೆ 6, 6ಕ್ಕೆ 6 + 2, 6 + 2 8, 8 + 12 20, 20 + 29 49, 49 + 32 81, 81 + 10 91, 91 + 2 93, 93 + 2 95. ಎನ್ ವ್ಯಾಲ್ಯೂ ಮತ್ತು ನಮಗಿಲ್ಲಿ ಬರ್ತಕ್ಕಂಥ ಸಿ ಎಫ್ ಲಾಸ್ಟ್ ವ್ಯಾಲ್ಯೂ ಎರಡು ಸೇಮ್ ಇದ್ದಾಗ ನಮ್ಮ ಸಿ ಎಫ್ ಟೇಬಲ್ ಕಂಪ್ಲೀಟ್ ಆ್ಯಂಡ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ದಿಸ್ ಈಸ್ 95. ಓಕೆ, ಈಗ ನಮ್ಮ ಟೇಬಲ್ ಕಂಪ್ಲೀಟ್ ಆಯಿತು. ಟೇಬಲ್ ಕಂಪ್ಲೀಟ್ ಆದ ನಂತರ ಕ್ವಾರ್ಟೈಲ್ ಡಿವಿಯೇಷನ್ Q1 ಫಸ್ಟ್ ಸ್ಟೆಪ್ ಬರೋದು. Q1 ಫಾರ್ಮುಲಾ n/4. n ವ್ಯಾಲ್ಯೂ 95 ಇದೆ. 95/4 95/4 ಮಾಡಿದಾಗ ನಮಗೇನು ವ್ಯಾಲ್ಯೂ ಬರುತ್ತೆ, ದಟ್ ಈಸ್ Q1. 95/4 4ರಿಂದ ಭಾಗಿಸಿ. 4 8, 1 ಉಳಿತು 15, 4 3 4 3s 12 -3. ಓಕೆ, 12 ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ 30. 30 ನಿಯರ್ ಟು 30 ವ್ಯಾಲ್ಯೂ ಈಸ್ 4 7s 28. 2 ಪಾಯಿಂಟ್ ಕೊಟ್ಟಿದ್ದೀವಿ ಆಗಲೇ, ಮತ್ತೊಂದು 0 ತೊಗೊಳ್ಬೋದು. ಪಾಯಿಂಟ್ ಕೊಟ್ಟ ನಂತರ ನಾವು 2 0ನ ತೊಗೊಳ್ತೀವಿ. ಸೊ 4 5s 20, 4 5s 20. ಇದು ಕಂಪ್ಲೀಟಾಗಿ ನಮಗೆ ಹೋಯಿತು. ಈಗ Q1 ವ್ಯಾಲ್ಯೂ ನಮಗೇನು ಬಂತು, 23.75. ಭಾಗಿಸಿದಾಗ ಬಂದಂತಹ ವ್ಯಾಲ್ಯೂ ನಮಗೆ ಇಲ್ಲಿ Q1 ಆಗಿರ್ತದೆ. Q1 ವ್ಯಾಲ್ಯೂ ನಮಗೆ ಸಿಕ್ತು. ಈಗ ಈ 23.75 ಈ ಸಿ ಎಫ್ ಟೇಬಲ್ನಲ್ಲಿ ಎಲ್ಲಿ ಲೈ ಆಗ್ತಾ ಇದೆ ನೋಡಬೇಕು ನಾವು. ಎಲ್ಲಿ ಲೈ ಆಗ್ತಾ ಇದೆ, 23.75. ಇಲ್ಲಿ 20 ಇದೆ, ಇಲ್ಲಿ 23 ಇದೆ. ಸೊ ಹಾಗಾಗಿ ನಾವು 20ಅನ್ನು ಕನ್ಸಿಡರ್ ಮಾಡೋದಿಲ್ಲ, 49ಅನ್ನು ಕನ್ಸಿಡರ್ ಮಾಡೋಣ. ಓಕೆ, 49 ದಟ್ ಈಸ್ ಇಲ್ಲಿ ನಮ್ಮ ವ್ಯಾಲ್ಯೂ ಲೈ ಆಗ್ತಾ ಇದೆ ಈ ಲೈನ್ನಲ್ಲಿ. ಓಕೆ, ಈ ಲೈನ್ನಲ್ಲಿ ನಮ್ಮ 23 ವ್ಯಾಲ್ಯೂ ಲೈ ಆಗ್ತಾ ಇದೆ. ಸೊ Q1 ವ್ಯಾಲ್ಯೂ ಏನಾಯ್ತು ಇಲ್ಲಿ 49. ದಿಸ್ ಈಸ್ ಅವರ್ Q1 ವ್ಯಾಲ್ಯೂ. ಫಾರ್ಮುಲಾ ಏನು, Q1 ವ್ಯಾಲ್ಯೂ ಕಂಡುಹಿಡಿಯೋದು. Q1 = L + n/4 - CF / FM × I. ಈಗ ನಮಗೇನು ಸಿಕ್ತು, ಈ ವ್ಯಾಲ್ಯೂ ಎಲ್ಲಿ ಲೈ ಆಗ್ತಾ ಇದೆ ಅಂತ ಸಿಕ್ತು. ನೀವು ಕೇಳ್ಬೋದು, ಆಲ್ರೆಡಿ ನಮಗೆ Q1 ವ್ಯಾಲ್ಯೂ ಇಲ್ಲಿ ಸಿಕ್ಕಿದೆ, ಮತ್ತು ನಾವು ಇಲ್ಲಿ ಯಾಕೆ ನೋಡಬೇಕು? ಬಿಕಾಸ್ ಫಾರ್ಮುಲಾನಲ್ಲಿದೆ n/4 - CF / FM × I. ಈ ಫಾರ್ಮುಲಾದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಬೇಕು ನಮಗೆ. ಅದಕ್ಕೆ ಈ ವ್ಯಾಲ್ಯೂ ಎಲ್ಲ ಲೈ ಆಗ್ತಾ ಇದೆ ನೋಡಿ, ಅಲ್ಲಿ ನಾವು ಈ ವ್ಯಾಲ್ಯೂವನ್ನು ತಗೊಳ್ತೀವಿ. ಓಕೆ, ಈಗ ಸಿ ಎಫ್ ಏನಾಗುತ್ತೆ, ಸಿ ಎಫ್ ಈ ಲೈನ್ ಮೇಲಿನ ಸಂಖ್ಯೆ ಏನಾಗುತ್ತೆ ನಮಗೆ ಇಲ್ಲಿ ಸಿ ಎಫ್ ಆಗುತ್ತೆ. Q1 CF1
ಸೊ CF1 ಈಸ್ ಈಕ್ವಲ್ ಟು 20. ಇದು ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿದ್ದಾಗ ಇದರ ಈ ನಮ್ಮ ವ್ಯಾಲ್ಯೂ ಎಲ್ಲಿ ಲೈ ಆಗ್ತಾಯಿದೆ ಅದರ ಮೇಲಿನ ಸಂಖ್ಯೆ ನಮಗೆ CF ಆಗಿರ್ತದೆ. ಅದೇ ರೀತಿಯಾಗಿ ಎಫ್ ಎಮ್ ಏನು ಸಿಗುತ್ತೆ ನಮಗೆ ಅಂತಂದರೆ 29. FM ಮಾತ್ರ ನಾವು ಇದೇ ಲೈನಲ್ಲಿ ನೋಡ್ತೀವಿ. FM ಇಸ್ ಈಕ್ವಲ್ ಟು 29. n/4 ಅಂತ ನಮಗೆ ಸಿಕ್ಕಿದ ವ್ಯಾಲ್ಯೂ n/4 ಇಸ್ ಈಕ್ವಲ್ ಟು 23.75. ಐ ಅಂದರೆ ಡಿಫ್ರೆನ್ಸ್ ಎಷ್ಟಿದೆ, 391 to 410 ತನಕ ಡಿಫ್ರೆನ್ಸ್ ಎಷ್ಟಿದೆ, 391ಲಿಂದ 410 ತನಕ ಎಷ್ಟು ಡಿಫ್ರೆನ್ಸ್ ಇದೆ. ಮೀನ್ ಮೀಡಿಯನ್ ಮೋಡ್ನಲ್ಲಿ ನಾವು ಯಾವ ಥರ ಡಿಫ್ರೆನ್ಸನ್ನು ತೊಗೊಂಡಿರ್ತೀವಿ ಅದೇ ಥರ. ಈಗ 391ಲಿಂದ 410 ತನಕ ಡಿಫ್ರೆನ್ಸ್ ನಮಗೆ ಎಷ್ಟು ಸಿಗುತ್ತದೆ ಅಂತಂದರೆ 20 ಈಸ್ ಅವರ್ ಡಿಫ್ರೆನ್ಸ್ ಬಿಟ್ವೀನ್ 391 to 410. ಆಮೇಲೆ 411 to 430 ಯಾವುದೇ ವ್ಯಾಲ್ಯೂಸನ್ನು ತೊಗೊಳ್ರಿ, 510, 513, 31 to 550 ಯಾವುದೇ ವ್ಯಾಲ್ಯೂಸನ್ನು ತೊಗೊಂಡ್ರಿ ಇವಷ್ಟು ಡಿಫ್ರೆನ್ಸ್ ನಿಮಗೆ ಏನು ಸಿಗ್ತದೆ, 20 ಸಿಗ್ತದೆ. ದೇರ್ಫೋರ್ I ಈಸ್ ಈಕ್ವಲ್ ಟು 20. ಎಲ್ಲ ವ್ಯಾಲ್ಯೂಸ್ಗಳು ಸಿಕ್ಕಾಗಿದೆ. CF, n/4, FM, I ಈ ಎಲ್ಲ ವ್ಯಾಲ್ಯೂಸ್ಗಳು ಒಂದು ಬಿಟ್ಟೆ L ಈ ಲೈನ್ನಲ್ಲಿ ಲೋಯೆಸ್ಟ್ ಈ ಲೈನ್ನಲ್ಲೇ ತೊಗೊಳ್ಬೇಕು. ದಿಸ್ ಈಸ್ ಅವರ್ L 451. L is equal to 451. This is our L value. ಈಗ ಫಾರ್ಮುಲಾದಲ್ಲಿ ಪುಟ್ ಮಾಡೋಣ. L value 451 plus n/4 is 23.75 minus CF is 20 divided by FM is 29 into I value 20. ಇಷ್ಟು ವ್ಯಾಲ್ಯೂ ನಮಗೆ ಸಿಕ್ಕು. ಸಿಂಪ್ಲಿಫೈ ಮಾಡ್ಕೊತ ಬರೋಣ, ಏನಿಲ್ಲ, ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. 23.75 ಮೈನಸ್ 20 ಮಾಡಿದಾಗ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ 3.75. ನೋಡಿ ಈ 3.75 ಹೆಂಗೆ ಬಂತಂತ ತೋರಿಸ್ತೀನಿ ನಿಮಗೆ. ಏನು ಮಾಡಬೇಕು ನಾವು, 23.75 ಮೈನಸ್ 20 0 ಇಟ್ಕೊಂಡ್ಬಿಡೋಣ. ಓಕೆ, 5577.3 minus 0 3 2 minus 2 0. This is our 3.75 divided by 29 into 20. 3.75 into 20. 050 0.0 plus 2 5s are 10, 1 carries, 2 7s are 14, 15, 1 carries, 2 3s are 6, 7, 0 0 5 7 75 ಏನಾಯಿತು, ನಮ್ಮ ವ್ಯಾಲ್ಯೂ ಸಿಕ್ತು. Q1 is equal to 451 plus 75 divided by ಏನಿತ್ತು FM ವ್ಯಾಲ್ಯೂ 29. ಈಗ 75ಅನ್ನು 29ಇಂದ ಭಾಗಿಸೋಣ. 29ಇಂದ ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 29 into 2 18, 1 carries 2 58. 29 2s 58. 5ರಲ್ಲಿ 8 ಹೋಗೋಕ್ಕಾಗಲ್ಲ, 1 ಬಾರೋ ಮಾಡಿಕೊಂಡ್ರೆ 15ರಲ್ಲಿ 8 ಹೋದರೆ 7, 17 ಉಳಿತು. ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ ನಮಗೆ ಎಷ್ಟರಿಂದ ಭಾಗ ಹೋಗುತ್ತೆ, 5ರಿಂದ ಹೋಗುತ್ತದೆ ನೋಡೋಣ. 29 into 5, 5 9s 45, 4 carries, 5 10s 40. ಸೊ ಇದು 5ಇಂದ ಹೋಗುತ್ತೆ, ಏನಾಯಿತು 145. 10 minus 5 5, ಇಲ್ಲಿ 6 ಉಳಿ 6 minus 4 2 0. ಅಗೇನ್ ನೀವು ಪಾಯಿಂಟ್ ಕೊಟ್ಟಿದ್ದೀರಾ, ಇನ್ನೊಂದು 0ನೂ ತೊಗೊಳ್ಬೋದು. ತೊಗೊಂಡು ಮಾಡಿದಾಗ 8ನಿಂದ ಹೋಗುತ್ತೆ ಇದು. 29 8s ಇದಿಷ್ಟು ಹೋಗುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಡೈರೆಕ್ಟ್ ತಂದುಬಿಟ್ಟು 451 ಪ್ಲಸ್ 2 ಪಾಯಿಂಟ್ ಏನು ಬಂದಿತ್ತು ನಮ್ಮ ಆನ್ಸರ್ 2.58. ಈ 451 ಪ್ಲಸ್ ಎಷ್ಟು 2.58 ತಂದಿಟ್ಬಿಟ್ರೆ 58ಗೆ 58 ಆ್ಯಸ್ ಇಟ್ ಈಸ್. 2 + 1 3 5 5 44.
ಏನು ಬರ್ತಮ್ಮ ಆನ್ಸರ್ 453.58. ದಿಸ್ ಈಸ್ ಅವರ್ Q1. ಈಗ ನಮ್ಗೆ Q1 ವ್ಯಾಲ್ಯೂ ಸಿಗುತ್ತೆ. ಇಷ್ಟು ಮಾಡಬೇಕಾಗಿರೋದು. ಇದೇ ರೀತಿ ಸೇಮ್ ಇದೇ ಥರನೇ ನಾವು Q3 ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕು. ಫಾರ್ Q3 ವಿ ಹ್ಯಾವ್ 3n + 1 ಡಿವೈಡೆಡ್ ಬೈ 4. ನಾವು Q1 ಕಂಡುಹಿಡಿಬೇಕಾದ್ರೆ n/4 ಮಾಡ್ಕೊಂಡಿದ್ವಿ. ಈ Q3 ಕಂಡುಹಿಡಿಬೇಕಾದ್ರೆ 3n + 1 ಡಿವೈಡೆಡ್ ಬೈ 4. 3 n ಅಂದರೆ 95 + 1 = 1 ಡಿವೈಡೆಡ್ ಬೈ 4. 3 × 96/4. 4 2s 8, 4 6, 4 4s 16. 96ಅನ್ನು 4ರಿಂದ ಡಿವೈಡ್ ಮಾಡಿದಾಗ 4 2 8, 1 ಉಳಿತು. 6ಅನ್ನು ಕೆಳಗೆ ಬಾಜು ಇಳಿಸ್ಕೊಂಡಾಗ 16, 4 4 16. ಇದು ಕಂಪ್ಲೀಟಾಗಿ ಹೋಯ್ತು ನಮಗೆ. ಸೊ 3 × 24. 3 × 24 ಮಾಡಿದಾಗ 24 1s 24, 22 4 2s 48, 48 24 3s 72. Q3 = 72 ಸಿಕ್ಕುತ್ತೆ ನಮಗೆ. ಈ 72 ಅನ್ನೋ ವ್ಯಾಲ್ಯೂ ಈ ಟೇಬಲ್ನಲ್ಲಿ LI ಆಗ್ತಾಯಿದೆ ನೋಡಬೇಕು. CF ರೋ ನೋಡಿ LI ಆಗ್ತಾಯಿದೆ ಅಂತಂದರೆ 6 8 20 49. ನಿಯರ್ ಟು 72 ಏನಿದೆ 81. ನಾವು ಈ ರೋವನ್ನು ಕನ್ಸಿಡರ್ ಮಾಡಬೇಕು ಫಾರ್ Q3. ಸೊ ಇದರಲ್ಲಿ CF ಏನಾಗುತ್ತೆ, CF ನಾವಾಗೆ ಹೇಳಿದ್ದೆ ನಿಮಗೆ, ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿದ್ದಾಗ ಈ ಎಲ್ಲಿ ವ್ಯಾಲ್ಯೂ ನಮಗೆ ಲೈ ಆಗ್ತಿದೆ ಅದ್ರ ಮೇಲಿನ ಸಂಖ್ಯೆನ ನಾವು CF ಅಂತ ತಗೋತೀವಿ. ಅದೇ ರೀತಿ FM ಇಲ್ಲೇ ಲೈ ಆಗ್ತಾಯಿದೆ ನಾವು FM 2. ಅದೇ ರೀತಿಯಾಗಿ L ಈಸ್ 471. L = 471. CF what is CF ವ್ಯಾಲ್ಯೂ 49. ಅದೇ ಥರನಾಗಿ FM = 32 ಸಿಕ್ವಾ. I = 20. 3n/4 = 71.25. ಇಲ್ಲಿ 3n/4 ಯಾಕೆ ಬರ್ಕೊಳ್ತಾ ಇದ್ದೀನಿ ಹೇಳ್ತೀನಿ ನಿಮಗೆ. ನಾವು Q1 ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಿತ್ತು, L + n/4 - CF ಡಿವೈಡೆಡ್ ಬೈ FM × I ಇತ್ತು. ಆದರೆ ಇಲ್ಲಿ ನಾವು Q3 ಕಂಡುಹಿಡಿತಾ ಇದ್ದೀವಿ. Q3 ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಿದೆ, L + 3n, ಅಲ್ಲಿ n/4 ಅಷ್ಟೇ ಇತ್ತು. ಇಲ್ಲಿ 3n/4 - CF ಡಿವೈಡೆಡ್ ಬೈ FM × I ಇದೆ. I. ದಿಸ್ ಈಸ್ ಅವರ್ ಫಾರ್ಮುಲಾ ಫಾರ್ Q3. ಸೊ ಅದಕ್ಕಾಗಿ ನಾವು ಇದನ್ನು ಮಾಡ್ಕೊಂಡಿದ್ವಿ. ಏನಿಲ್ಲ, ಸಿಂಪಲ್. 3 × 95 ಡಿವೈಡೆಡ್ ಬೈ 4. 95ನ 3ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ನಮಗೆ, 95 × 3. 3 15, ಕೆಲ 1 3 9 27 28 ಇಷ್ಟು ಬರುತ್ತೆ. ಇದನ್ನು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ 71.25. ಈಗ ಎಲ್ಲ ವ್ಯಾಲ್ಯೂಸನ್ನು ತಂದು ಫಾರ್ಮುಲಾದಲ್ಲಿ ಪುಟ್ ಮಾಡೋಣ. 471 ಪ್ಲಸ್ 3n/4 ವ್ಯಾಲ್ಯೂ ಏನು ಬಂದಿತ್ತು 71.25 ಮೈನಸ್ CF 49 ಡಿವೈಡೆಡ್ ಬೈ FM ಏನಿದೆ 32 × I. ಮತ್ತೊಂದು ಸಲ ಕರೆಕ್ಟ್ ನೋಡ್ಕೊಂಡ್ಬಿಟ್ರಿ. ಓಕೆ, ನಾವು Q1 ಹೆಂಗೆ ಸಿಂಪ್ಲಿಫೈ ಮಾಡಿಟ್ಟಿದ್ವಲ್ಲ ಅದೇ ರೀತಿ ಇದನ್ನು ಸಿಂಪ್ಲಿಫೈ ಮಾಡಿಡಬೇಕು. ಮೈನಸ್ ಮಾಡಿದಾಗ 471 ಪ್ಲಸ್ ಇದನ್ನು ಮೈನಸ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತಾ ಇದೆ 22.25. ಪ್ಲಸ್ ಮೈನಸ್ ನಿಮಗೀಗ ಗೊತ್ತಾಗಿದೆ ಅಂದ್ಕೊತೀನಿ. ಇಟ್ಸ್ ಅ ಬೇಸಿಕ್ ಮ್ಯಾಥಮೆಟಿಕ್ಸ್. ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಬಂತು 471 ಪ್ಲಸ್ ಇದಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಸಿಗ್ತಾ ಇದೆ ಅಂತಂದರೆ 13.90. 13.90 ಇದನ್ನು ಸಿಂಪ್ಲಿಫೈ ಮಾಡಿದಾಗ 471 ಪ್ಲಸ್ 13.90ನ ಆ್ಯಡ್ ಮಾಡಿದಾಗ 485.4. ದಿಸ್ ಈಸ್ ಅವರ್ Q3
Q3 ವ್ಯಾಲ್ಯೂ. ಈ ಸಿಂಪ್ಲಿಫೈ ಮಾಡೋದನ್ನು ನೀವು ನೋಡ್ಕೊಳ್ರಿ. Q1ನಲ್ಲಿ ಹೇಗೆ ಸಿಂಪ್ಲಿಫೈ ಮಾಡಿದ್ವಲ್ಲ ಇದನ್ನು ಅದೇ ರೀತಿ ಬೇಸಿಕ್ ಮ್ಯಾಥಮೆಟಿಕ್ಸ್. ಈಗ ಈ Q1 Q3 ವ್ಯಾಲ್ಯೂಸನ್ನು ತಂದು ನಾವೇನು ಮಾಡಬೇಕು, ಇನ್ನೊಂದು ಫಾರ್ಮುಲಾ ಇದೆ ಅದರಲ್ಲಿ ಪುಟ್ ಮಾಡಬೇಕು. Q3 ಮೈನಸ್ Q1 ಡಿವೈಡೆಡ್ ಬೈ 2 ಬೇಸಿಕ್ ಇದೆ, ಸಿಂಪಲ್, ಇಟ್ಸ್ ಆಲ್ಸೋ ವೆರಿ ಸಿಂಪಲ್. QD that is quartile deviation is equal to Q3 minus Q1 divided by 2. Q3 ವ್ಯಾಲ್ಯೂ ಏನು ಬಂದಿತ್ತು ನಮಗೆ 485.4 ಮೈನಸ್ Q1 ವ್ಯಾಲ್ಯೂ ಏನು ಬಂದಿತ್ತು 453.58. ಇಷ್ಟು ವ್ಯಾಲ್ಯೂ ಬಂದಿತ್ತು ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಫಾರ್ಮುಲಾನಲ್ಲೇ ಇದೆ. 485.4 ಮೈನಸ್ 453. ಇದನ್ನು ಮೈನಸ್ ಮಾಡ್ಕೊಳ್ಳೋಣ. 485.4 ಮೈನಸ್ 453.58. ಓಕೆ, ಇಲ್ಲೇನಿಲ್ಲ ಅಂದರೆ 0 ಇರುತ್ತೆ. 10 ಮೈನಸ್ 8 2. ಇಲ್ಲೇನು ಉಳಿತು 13. 1 ಕ್ಯಾರಿ ತೊಗೊಂಡಿದ್ದೀವಿ. 4ನಲ್ಲಿ 1 ಹೋದರೆ 3 ಉಳಿತು. 3ನಲ್ಲಿ 5 ಹೋಗಲ್ಲ, ಸೊ 13. 13 ಮೈನಸ್ 5 ಬಂದುಬಿಟ್ಟು ಎಷ್ಟು, 13 ಮೈನಸ್ 5 ಅಂದರೆ 8. ಇಲ್ಲಿ 1 ಬಾರೋ ಕೊಟ್ಟಿದ್ದೀವಿ, ಸೊ ಇಲ್ಲೇನು ಉಳಿತು 4. 4 ಮೈನಸ್ 3 ಅಂದರೆ 1. 8 ಮೈನಸ್ 5 ಅಂದರೆ 3. 4 ಮೈನಸ್ 0. 31 ಪಾಯಿಂಟ್ ಎಷ್ಟು ಉಳಿತು 82 ಉಳಿತು ನಮಗೆ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಇದನ್ನು ಈಗ ಭಾಗಿಸೋಣ. 31.82 ಡಿವೈಡೆಡ್ ಬೈ 2. 2 1 2, 1 ಉಳಿತು, 1 ಉಳಿತು, ಬಾಜುದು 1 ಇಟ್ಕೊಂಡ್ರೆ 11. 2 5 10, ಅಗೇನ್ 1 ಉಳಿತು. 8 ಪಾಯಿಂಟ್ ಕೊಟ್ಟು ಇಲ್ಲಿ ಪಾಯಿಂಟ್ ಇದೆ, ಸೊ ಇಲ್ಲೂ ಪಾಯಿಂಟ್ ಕೊಡೋಣ. ಪಾಯಿಂಟ್ ಕೊಟ್ಟು 8ಅನ್ನು ಕೆಳಗೆ ಇಟ್ಕೊಂಡಾಗ 18 ಆಯಿತು. 2 9s 18 ಕಂಪ್ಲೀಟ್ ಆಗೋಯಿತು. ಅಗೇನ್ 2 1 ಉಳಿತು. 2 9 ತೊಗೊಂಡ್ರೆ 2 ಮೈನಸ್ 2. ಸೊ ನಮ್ಮ ಆನ್ಸರ್ ಬಂದುಬಿಟ್ಟು 15.91. ದಿಸ್ ಈಸ್ ಅವರ್ ಕ್ವಾರ್ಟೈಲ್ ಡಿವಿಯೇಷನ್ QD ವ್ಯಾಲ್ಯೂ. ನಾವು L ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕಾದ್ರೆ ಫಾರ್ Q1 L ವ್ಯಾಲ್ಯೂ ಏನಾಗಿತ್ತು ನಮಗೆ 451 ಆಗಿತ್ತು. ಅದೇ ರೀತಿ Q3ಗೆ L ವ್ಯಾಲ್ಯೂ 471 ಇತ್ತು. ಈಗ ಇಲ್ಲಿ ನಾನೇನು ಮಾಡಿದ್ದೀನಿ 451ಗೆ 451 ಅಂತ ತೊಗೊಂಡಿದ್ದೀನಿ. ಟೇಬಲ್ ನೋಡಿರೋ ಪ್ರಕಾರ ನಮಗೆ ಏನಂತ ಬರುತ್ತೆ, ವ್ಯಾಲ್ಯೂ ಏನಂತ ಬರುತ್ತೆ ಅಂತಂದರೆ ಇದು ಇನ್ಕ್ರೀಸಿಂಗ್ ಆರ್ಡ್ರ್ನಲ್ಲಿ ಇತ್ತು ನಮ್ಮ ಟೇಬಲು. ಸೊ ನಾವು 451.5 ಹೆಚ್ಚಿಗಿಟ್ಟು ನಾವು L ವ್ಯಾಲ್ಯೂವನ್ನು ತೊಗೋಬೋದು. ಡಿಕ್ರೀಸಿಂಗ್ ಆರ್ಡ್ರ್ನಲ್ಲಿ ಇದ್ದಾಗ ಟೇಬಲ್ ಏನು ಮಾಡ್ಬೋದು ಅಂದರೆ 0.5ನ ಕಮ್ಮಿ ಮಾಡಬೇಕು. ಫಾರ್ ಎಕ್ಸಾಂಪಲ್ 451 ಇದೆ, 451 ಡಿಕ್ರೀಸಿಂಗ್ ಆರ್ಡರ್ ಇದ್ದಾಗ ಹೇಳ್ತಾ ಇದ್ದೀನಿ. 0.5 ಕಮ್ಮಿ ಮಾಡಿದಾಗ ಏನಾಗುತ್ತೆ, ಇದು 450.5. ಇದು ನಮ್ಮ L ವ್ಯಾಲ್ಯೂ ಕನ್ಸಿಡರ್ ಆಗುತ್ತೆ. ಈ 0.5ನ ನಾವು ಯಾಕೆ ಇಟ್ಕೊತಾ ಇದ್ದೀವಿ ಅಂದರೆ ಎಕ್ಸಾಕ್ಟ್ ಆನ್ಸರ್ ನಮಗೆ ಸಿಗಬೇಕು ಅಂಥೇಳಿ. ಈಗ ನೀವು 0.5ನ ಇವೆರಡಕ್ಕೂ 0.5ನ ಹೆಚ್ಚಿಗಿಟ್ಟು ಮಾಡಿದಾಗ ನಿಮಗೆ QD ಕ್ವಾರ್ಟೈಲ್ ಡಿವಿಯೇಷನ್ ಏನು ಬರುತ್ತೆ ಅಂದರೆ 15.66. ಆ್ಯಂಡ್ ದಿಸ್ ಈಸ್ ಅವರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇದನ್ನು ಓಕೆ, ನಿಮ್ಮ ಇಷ್ಟ. ನೀವು 0.5ನ ಹೆಚ್ಚಿಗಾದರೂ ಕೊಡ್ಬೋದು, ಕಡಿಮೆ ಆದರೂ ಕೊಡ್ಬೋದು, ಅಥವಾ ಆ್ಯಸ್ ಇಟ್ ಈಸ್ ಆದರೂ ಇಟ್ಕೋಬೋದು. ಥ್ಯಾಂಕ್ ಯು.